ದೆಹಲಿಗೆ ಶಿಫ್ಟ್ ಆಯಿತು ಕೇಸರಿ ಕಲಹ. ನಾಳೆ ಸಂಜೆ ಯತ್ನಾಳ್ ಹೈಕಮಾಂಡ್ ಭೇಟಿ. ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೀನಿ, ವಿಜೇಂದ್ರ ದೃಢ ನುಡಿ. ವಿಷಯಗಳ ಸ್ಪಷ್ಟತೆಗಾಗಿ ಹೈಕಮಾಂಡ್ ಭೇಟಿ. ಕೌಟುಂಬಿಕ ರಾಜಕೀಯದ ನಿರ್ಮೂಲನೆಗೆ ಹೋರಾಟ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಕೆಂಡ. ಸಿದ್ದರಾಮಯ್ಯ ಕುಟುಂಬದಿಂದ ಬೇನಾಮಿ ಆಸ್ತಿ. ಸಿಎಂ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು. ಬಡ್ಡಿ ಬಕಾಸುರರಿಗೆ ಸರ್ಕಾರದ ಮೂಗುದಾರ. 3 ವರ್ಷದ ಬದಲು 10 ವರ್ಷದ ಜೈಲು ಶಿಕ್ಷೆ. ಇವತ್ತು ಕೂಡ 5 ಬಲಿ. ಮಹಾಕುಂಭದಲ್ಲಿ ಕನ್ನಡದ ಕಲರವ. ಗಡಿನಾಡ ಕನ್ನಡಿಗರಿಂದ ಅಣ್ಣ ಅವರ ಹಾಡು ಹಾಡಿ ಸಂಭ್ರಮ. ಕುಂಭ ಸ್ನಾನಕ್ಕೆ ವೀಲ್ ಚೇರ್ನಲ್ಲಿ ಆಗಮಿಸಿದ ಸನಾತನಿ. ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರುವಂಥ ಬಿಜೆಪಿ ಇವತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಂಡಾಯ ಎದ್ದು ಅಲ್ಲಿ ದೆಹಲಿಗೆ ಹೋಗಿ ಕುಂತಿದ್ದಾರೆ. ಮುಂದಿನ 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದು ವರಿಷ್ಠರನ್ನು ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂಥೇಳಿ ಒಂದಷ್ಟು ದೂರನ್ನು ಸಲ್ಲಿಸಿ ಬರುವಂಥ ನಿರ್ಧಾರದಲ್ಲಿದ್ದಾರೆ. ಇದು ಬಿಜೆಪಿ ಪಾಳ್ಯ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ ಒಬ್ಬ ನಾಯಕರು ಹೋದರೂ ಅಲ್ಲಿ CM ಆಗುವಂಥ ಕನಸನ್ನು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಮೊನ್ನೆಷ್ಟೇ ಒಬ್ಬರು ಸ್ವಾಮೀಜಿ HK ಪಾಟೀಲ್ ಅವ್ರಿಗೆ CM ಆಗುವ ಸನ್ನಿಹಿತ ಇದೆ, ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಂಥ ಕುರ್ಚಿ ಫೈಟ್. ಇನ್ನು JDSನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗಾಗೋಗಿದೆ. ಓಪನ್ ಆಫರ್ ಕೊಡ್ತಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ? ಚನ್ನಪಟ್ಟಣದಲ್ಲಿ ಮೊನ್ನೆ ಕೃತಜ್ಞತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಆಫರನ್ನು ಕೊಟ್ಟರು. ನಿಮಗೆ ಕಣ್ಣೀರಿಡೋರು ಬೇಕೋ ಅಭಿವೃದ್ಧಿ ಮಾಡೋರು ಬೇಕು ಅಂತೇಳಿ. ಇದು ಪಕ್ಷದ ಆಂತರಿಕವಾದಂಥ ಹಗ್ಗಜಗ್ಗಾಟ ಕಿತ್ತಾಟಗಳು ಓಕೆ. ಆದರೆ ಇವರೆಲ್ಲರ ನಡುವೆ ಬಡವರಾಗ್ತಾ ಇರೋದು ಯಾರು? ಜನ. ಬಡವರಾಗ್ತಾ ಇರೋದು ಯಾರು? ಅಭಿವೃದ್ಧಿ. ಇದರ ಕಡೆ ಗಮನ ಹರಿಸೋದು ಯಾರು? ಪ್ರತಿಪಕ್ಷದ ಜವಾಬ್ದಾರಿ ಏನು ಮರ್ತೋಗಿದ್ಯಾ? ಆಡಳಿತ ಪಕ್ಷದಲ್ಲಿರುವಂಥ ನಾಯಕರ ಜವಾಬ್ದಾರಿ ಏನು ಅವರು ಮರ್ತೋಗಿದ್ದಾರಾ? ಸ್ಥಾನಮಾನ ಅನುದಾನ ಅಷ್ಟಕ್ಕೆ ಸೀಮಿತರಾದ್ರ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ವರದಿ ನೋಡ್ಕೊಂಬನ್ನಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ರಾಜ್ಯ ಬಿಜೆಪಿಯಲ್ಲಿ ಓಪನ್ ವಾರ್ ಮತ್ತಷ್ಟು ಜೋರು. ಹೇಳಿಕೆ ಆಯ್ತು, ಹೈಕಮಾಂಡ್ ಮೀಟ್ ಟೈಮ್ ಶುರು. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ